ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ರೂಪಿಸಿರುವ ಪಿಎಂ ಯಶಸ್ವಿ ಯೋಜನೆ ಹಲವು ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಅಲೆಮಾರಿ ವಿದ್ಯಾರ್ಥಿಗಳಿಗೆ ನೆರವಾಗಲೆಂದೇ ರೂಪಿಸಲಾಗಿರುವ ಈ ವಿದ್ಯಾರ್ಥಿ ವೇತನ ಯೋಜನೆಗೆ ಕೋಲಾರ ಜಿಲ್ಲೆ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಎನ್ಎಂಎಂಎಸ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಗೆ 8ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ವೇತನಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ ಬಹುತೇಕ ಗ್ರಾಮೀಣ ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ. ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿದೆ. 8ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಉತ್ತೀರ್ಣರಾದರೆ ಅಂತಹ ವಿದ್ಯಾರ್ಥಿಗಳಿಗೆ 12ನೇ ತರಗತಿವರೆಗೂ ಸತತವಾಗಿ 12,000 ರೂಪಾಯಿ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಈ ವಿದ್ಯಾರ್ಥಿ ವೇತನಕ್ಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಳಗೊಂಡಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಮದನ್ ಮತ್ತು ವಿದ್ಯಾಶ್ರೀ ಹಾಗೂ ಕೋಲಾರ ನಗರದ ಸುಭಾಷ್ ಪ್ರೌಢಶಾಲೆಯ ವಿದ್ಯಾರ್ಥಿ ಶಬರಿ ಯಾದವ್ ಆಯ್ಕೆಯಾಗಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಮದನ್ ಪೋಷಕರು ಕೂಲಿ ಕೆಲಸ ಮಾಡುತ್ತಾರೆ. ಶಿಕ್ಷಕರ ಸಹಕಾರದಿಂದ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಾಧ್ಯವಾಯಿತು. ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಸಿಗುತ್ತಿದ್ದು ಇದರಿಂದ ನನ್ನ ವ್ಯಾಸಂಗಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಟೀಚರ್ಸ್ ಕೂಡ ಜಾಸ್ತಿ ನನಗೆ ಸಪೋರ್ಟ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಹೇಗಿರುತ್ತೆ, ಹೇಗೆ ಬರೀಬೇಕು, ಹೇಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಅದರಿಗೆ ಪ್ರತಿ ಶನಿವಾರ ಕ್ಲಾಸಸ್ ತಗೊಂಡು ಅದರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮನ್ನ ಆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾರೆ. ಮತ್ತೋರ್ವ ವಿದ್ಯಾರ್ಥಿ ಶಬರಿ ಯಾದವ್ ಈಗಾಗಲೇ ನನಗೆ 4,000 ವಿದ್ಯಾರ್ಥಿ ವೇತನ ಬಂದಿದೆ. ಈ ಹಣ ವ್ಯಾಸಂಗಕ್ಕೆ ಬಳಸಿಕೊಂಡಿರುವುದಾಗಿ ಹೇಳಿದರು. 4,000 ಇದು ಸ್ಕಾಲರ್ಶಿಪ್ ಬೀಳ್ತಿದೆ. ಅದರಿಂದ ನಂಗೆ ತುಂಬ ಸಂತೋಷ ಆಗ್ತಿದೆ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಲಿ ಕೆಲಸ ಮಾಡೋದು, ಅದರಿಂದ ನಂಗೆ ಸಂತೋಷ ಆಗುತ್ತೆ. ಮುಂದಿನ ದಿನಗಳಲ್ಲಿ ನನಗೆ ಎಜುಕೇಷನ್ಗೆ ಇದಾಗುತ್ತೆ, ಹೆಲ್ಪ್ ಆಗುತ್ತೆ. ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವ ವಿದ್ಯಾಸಿರಿ ಶಿಕ್ಷಕರ ಸಹಕಾರದಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಖುಷಿ ತಂದಿದೆ ಎಂದು ಹೇಳಿದರು. ಅವರೇ ಎಕ್ಸಾಮ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದು ಅವರೇ. ಅದಕ್ಕೆ ಕೋಚಿಂಗು ಪ್ರತಿ ವೀಕು ಶನಿವಾರ ಅವ್ರ ಕ್ಲಾಸ್ ಬಿಟ್ಟು ನಮ್ಮನ್ನೆಲ್ಲ ಕರೆದು ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಕ್ಲಾಸ್ ಮಾಡ್ತಾ ಇದ್ರು. ಈ ಕ್ಲಾಸ್ ಬಗ್ಗೆ ಯಾವ್ಯಾವ ರೀತಿ ಆ ಟೆಕ್ನಿಕ್ಸು ಮತ್ತೆ ಯಾವ ರೀತಿ ಪೇಪರ್ ಬರುತ್ತೆ, ನಾವು ಯಾವ ರೀತಿ ಸಾಲ್ವ್ ಕಡೆಯಿಂದಾನೇ ಬುಕ್ಸ್ ಎಲ್ಲ ತಗೊಂಬಂದು ಈ ರೀತಿ ಕ್ವಶನ್ಸ್ ಬರುತ್ತೆ, ನೀವು ಈ ತರ ಸಾಲ್ವ್ ಮಾಡಬೇಕು. ಶಬರಿ ಪೋಷಕರಾದ ವಿಜಯಲಕ್ಷ್ಮಿ, ನಮ್ಮದು ಬಡ ಕುಟುಂಬವಾಗಿದ್ದು ಹೈನುಗಾರಿಕೆಯನ್ನೇ ನಂಬಿಕೊಂಡು ಬದುಕು ನಡೆಸುತ್ತಿದ್ದೇವೆ. ಆದಾಯ ಕಡಿಮೆ. ನನ್ನ ಮಗನಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತಿದೆ. ಇದು ಅವನ ವ್ಯಾಸಂಗಕ್ಕೂ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ನಾವು ಬಡವರು ಏನೋ ನಾವು ಒಂದು ಮುಂದೆ 9ನೇ ತಿಂಗಳಾಗ 4,000 ಬಿದ್ದಿದ್ದು ನಿಂತಾಗ ಏನೋ ಇವಾಗ ಹಂಗೆ ಇದು ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ತದೆ ಸರ್. ಅವರು ಬುಕ್ಸ್, ಬಟ್ಟೆ, ಅವ್ರ ಶೂಗಳು, ಅವ್ರಿಗೆ ಓದಕ್ಕ ನಮ್ಗೆ ಸ್ವಲ್ಪ ಇದಾಗ್ತದೆ ಸರ್. ಶಿಕ್ಷಕ ಪಿಎನ್ ಸುಧಾಕರ್ ಎನ್ಎಂಎಂಎಸ್ ಯೋಜನೆಯಡಿಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಡಿಜಿಟಲ್ ತರಗತಿ ನಡೆಸಲಾಗುತ್ತಿದ್ದು ಇದು ಪರಿಣಾಮಕಾರಿಯಾಗಿದೆ. ಮಕ್ಕಳಿಗೆ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಬಾರಿ 2 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತಸವಾಗಿದೆ ಎಂದರು. ಇಲ್ಲಿ ಬರುವ ನಮ್ಮ ಶಾಲೆಗೆ ಬರುವಂಥ ಎಲ್ಲ ಮಕ್ಕಳು ಗ್ರಾಮೀಣ ಭಾಗದಿಂದ ಬರೋ ಮಕ್ಕಳಾಗಿರೋದಕ್ಕೋಸ್ಕರ ಅವರಿಗೆ ನಾವು ಕ್ಲಾಸನ್ನು ಮಾಡ್ತಾ ಇರ್ತೀವಿ. ಅದು ಪರಿಣಾಮಕಾರಿಯಾಗಿ ಮಾಡೋದಕ್ಕೋಸ್ಕರ ನಾವು ಈ ಡಿಜಿಟಲ್ ಕ್ಲಾಸನ್ನು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ನಾನು ಪ್ರತಿ ವರ್ಷವೂ ಎನ್ಎಂಎಂಎಸ್ ಕ್ಲಾಸನ್ನು ತಗೊಳ್ತಾ ಇರ್ತೀನಿ. ಪ್ರತಿ ವರ್ಷವೂ ನಮ್ಮ ಸ್ಕೂಲಿಂದ 1-2 ಸೆಲೆಕ್ಟ್ ಆಗ್ತಾನೆ ಇದ್ದಾರೆ. ಅದು ತುಂಬ ಖುಷಿ ಕೊಡ್ತಾ ಇದೆ. ಅದಕ್ಕೋಸ್ಕರ ಹೆಚ್ಚಿನ ರೀತಿಯಲ್ಲಿ ನಾವು ಮಕ್ಕಳಿಗೆ ಈ ಡಿಜಿಟಲ್ ಈ ಟಿವಿ ಮುಖಾಂತರ ಮಾಡೋದ್ರಿಂದ ಮಕ್ಕಳಿಗೆ ಪರಿಕಲ್ಪನೆಗಳನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗೀತಾ ಪಿಎಂ ಯಶಸ್ವಿ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿ ವೇತನ ಹಾಗೂ ಶುಲ್ಕ ವಿನಾಯಿತಿಯನ್ನು ಸಹ
ಸಂದಾಯ ಮಾಡಲಾಗಿದೆ ಎಂದು ತಿಳಿಸಿದರು. ಪಿಎಂ ಯಶಸ್ವಿ ಯೋಜನೆಯ ಮಾರ್ಗಸೂಚಿಗಳನುಸಾರ ಮಂಜೂರು ಮಾಡಲಾಗುವುದು. ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರು 4,000ದಂತೆ ಮಂಜೂರು ಮಾಡಲಾಗುವುದು. 4-25ನೇ ಸಾಲಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3,605 ವಿದ್ಯಾರ್ಥಿಗಳಿಗೆ ಸರಿಸುಮಾರು 3,80,00,000 ಹಣವನ್ನು ಡಿಬಿಟಿ ಮೂಲಕ ವಿದ್ಯಾರ್ಥಿ ವೇತನವನ್ನು ಶುಲ್ಕ ವಿನಾಯಿತಿಯನ್ನು ಪಾವತಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ NMMS ಯೋಜನೆ ಹಲವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದೆ.